ಬಿಜೆಪಿಯವರ ದಾಳ ಯಾರಿಗೂ ಗೊತ್ತಾಗಲ್ಲ, ಯಾವಾಗ ಯಾವ ಗೇಮ್ ಆಡ್ತಾರೆ ಅಂತ. ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಹೆಜ್ಜೆ ಕಂಡಿಡೋದು ಬಹಳ ಕಷ್ಟ. ಡಿ ಕೆ ಶಿವಕುಮಾರ್ ಬಳಿ ಮುದ್ದನ್ಮೇಗೌಡರು ಹೋಗಿದ್ರು, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋಕೆ. ಅವ್ರಿನ್ನೂ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿಲ್ಲ. ಬಹುತೇಕ ತುಮಕೂರಿಗೆ ಮುದ್ದನ್ಮೇಗೌಡರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸಚಿವ ರಾಜಣ್ಣ ಹೇಳಿದ್ರು ಬಹಿರಂಗವಾಗಿ. ಆದರೆ ಡಿ ಕೆ ಶಿವಕುಮಾರ್ ಇನ್ನೂ ಸಹ ಮುದ್ದನ್ಮೇಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಇರಾದೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಈ ಗ್ಯಾಪಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳೋದ್ರ ಮೂಲಕ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಮುದ್ದನ್ಮೇಗೌಡರು ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಸೇರಿದ ಮೇಲೆ ಈಗ ವಾಪಸ್ ಕಾಂಗ್ರೆಸ್ ಬಾಗಿಲಿಗೆ ಬಂದು ನಿಂತಿದ್ದಾರೆ. ಅವ್ರನ್ನ ಸೇರಿಸಿಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಹಿಂದೇಟು ಹಾಕ್ತಿದ್ದಾರೆ. ಮುದ್ದನ್ಮೇಗೌಡರು ಅಷ್ಟೇ ಅಲ್ಲ, ಮುರಳೀಧರ್ ಹಾಲಪ್ಪ, ನಿಖೇತ್ ರಾಜ್ ಮೌರ್ಯ ಕೂಡ ಕಾಂಗ್ರೆಸ್ನ ಆಸ್ಪಿರೆಂಟ್ಗಳಾಗಿದ್ರು. ಮುದ್ದನ್ಮೇಗೌಡರು ಇನ್ನೂ ಜಾಯ್ನ್ ಆಗಿಲ್ಲ. ಅವರು ಬಿಟ್ಟರೆ ನಿಖೇತ್ ರಾಜ್ ಮೌರ್ಯ, ಮುರಳೀಧರ್ ಹಾಲಪ್ಪ ಇದ್ರು. ಇಲ್ಲೇ ಡಿಮ್ಯಾಂಡ್ ಇರಬೇಕಾದ್ರೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವ್ರ ಪತ್ನಿಯನ್ನ ಅಭ್ಯರ್ಥಿ ಮಾಡು ಅಂತ ಶ್ರೀನಿವಾಸ್ ಅವ್ರಿಗೆ ಹೇಳಿದ್ದಾರೆ. ಅಯ್ಯೋ ದೇವ್ರೆ, ಚುನಾವಣೆಗೆ ನಿಲ್ತೀವಿ ಅಂತ ಬಿ ಫಾರ್ಮ್ ಕೇಳ್ಕೊಂಡು ಬಂದವ್ರನ್ನ ಬಿಟ್ಟು ಮನೇಲಿ ಕೂತಿರೋರ್ನ ಕರೆದು ಟಿಕೆಟ್ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿರೋದ್ರ ಹಿಂದೆ ಒಂದಷ್ಟು ಲಾಜಿಕ್ ಲೆಕ್ಕಾಚಾರಗಳಿದೆ. ತುಮಕೂರು ಕ್ಷೇತ್ರ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರೇ ನಿಲ್ಲಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಇರಾದೆ. ಆದರೆ ಆ ಒಕ್ಕಲಿಗ ಅಭ್ಯರ್ಥಿ ಮುದ್ದನ್ಮೇಗೌಡರು ಬೇಡ, ಅದನ್ನ ಮೀರ್ ನಾನು ರಾಜಕಾರಣ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಹೀಗಾಗಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವ್ರ ಪತ್ನಿ ಭಾರತಿಯವ್ರನ್ನ ಅಭ್ಯರ್ಥಿ ಮಾಡುವ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರೆ. ಸೊ ಬಹುತೇಕ ಗುಬ್ಬಿ ಶ್ರೀನಿವಾಸ್ ಈ ದಿಸೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಭಾರತಿಯವರು ಸಹ ಆಸಕ್ತಿಯನ್ನು ಹೊಂದಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದವರೇ ಭಾರತಿಯವರು. ಸೊ ಹೀಗಾಗಿ ಈ ಒಂದು ಲೆಕ್ಕಾಚಾರ, ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆ ಕಾಂಗ್ರೆಸ್ನಲ್ಲಿ ಸಂಚಲನ. ರಾಜಣ್ಣ ರೆಬಲ್ ಆಗವ್ರೆ, ನಾವ್ ಹೇಳದ್ ಬಿಟ್ಟು ಅಲ್ಲಿಂದ ಕಳ್ಸೋರು ಹೆಂಗಾಗತ್ತೆ, ಆಗಲ್ಲ ಅಂತ ಅವ್ರಿಗಾಗಲೇ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವಿಚಾರ ಏನು ಅಂತಂದ್ರೆ, ಇನ್ನೊಂದಷ್ಟು ಡಿ ಸಿ ಎಂ ಬೇಕು, ಮತ್ತಷ್ಟು ಡಿ ಸಿ ಎಂ ಬೇಕು ಅಂತ ಪದೇ ಪದೇ ರಾಗ ಎಳೆಯೋ ರಾಜಣ್ಣ ವಿರುದ್ಧ ಡಿ ಕೆ ಶಿವಕುಮಾರ್ ರೋಚೆಗೆದ್ದಿದ್ದಾರೆ. ರಾಜಣ್ಣ ಯಾವುದೇ ಪ್ರಪೋಸಲ್ ತಂದ್ರು ರಿಜೆಕ್ಟ್ ಮಾಡೋದು ಡಿ ಕೆ ಶಿವಕುಮಾರ್. ಮುದ್ದನ್ಮೇಗೌಡ್ರನ್ನ ಮತ್ತೆ ಪಕ್ಷದ ಬಾಗಿಲಿಗೆ ಕರೆದುಕೊಂಡು ಬರ್ತಾ ಇರೋದು ರಾಜಣ್ಣ. ಮುದ್ದನ್ಮೇಗೌಡ್ರ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ತಿರೋದು ರಾಜಣ್ಣ. ಹೀಗಾಗಿ ರಾಜಣ್ಣ ಪ್ಲೇ ಮಾಡುವ ಕಾಯಿನ್ಗೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಈಗ ಭಾರತಿ ಶ್ರೀನಿವಾಸ್ ಅವರ ಕಾಯಿನ್ ಪ್ಲೇ ಮಾಡಿದ್ದಾರೆ. ಒಟ್ಟಾರೆ ತುಮಕೂರು ಕಾಂಗ್ರೆಸ್ನಲ್ಲಿ ಸುಲಭವಾಗಿ ಡಿ ಕೆ ವಿರೋಧಿ ಗ್ಯಾಂಗ್ ದೊಡ್ಡ ಮಟ್ಟಕ್ಕೆ ಎಮರ್ಜ್ ಆಗೋದು ಸಾಧ್ಯತೆಗಳಿಲ್ಲ. ಬಟ್ ಇದನ್ನ ಈಗ ಡಿ ಕೆ ಶಿವಕುಮಾರ್ ಅವರ ಆಫರ್ಗೆ ಒಪ್ಕೊಂಡ್ರೆ ಭಾರತಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ನ ತುಮಕೂರು ಅಭ್ಯರ್ಥಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಬಟ್ ಮುದ್ದನ್ಮೇಗೌಡರು 2014 ನರೇಂದ್ರ ಮೋದಿ ಅಲೆ ಇದ್ದಾಗಲೇ ಕಾಂಗ್ರೆಸ್ ಇಂದ ಗೆದ್ದಿದ್ರು. ಸ್ವಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ನಾಯಕ ಕೂಡ ಹೌದು ಮುದ್ದನ್ಮೇಗೌಡರು. ಆದರೆ ಕಳೆದ ಬಾರಿ ತುಮಕೂರು ಗ್ರಾಮಾಂತರದಿಂದ ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಸೋಲಿ ಕಾರಣ ಮುದ್ದನ್ಮೇಗೌಡರು, ಬಿಕಾಸ್ ಅವರು ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಷಡಕ್ಷರಿ ಸೋಲ್ಸೋಕೆ ತಿಪ್ಟೂರ್ಗೆ ಹೋಗಿದ್ರು. ತುರುವೇಕೆರೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಇವೆಲ್ಲ ಮಾಡಿದ್ದಾರೆ. ಹೀಗಾಗಿ ಅವ್ರು ಬೇಡ ಅನ್ನೋದು ಗೌರಿಶಂಕರ್ ಆದಿಯಾಗಿ ಒಂದಷ್ಟು ಜನರ ಮಾತು. ಡಿ ಕೆ ಶಿವಕುಮಾರ್ ಮನೆಗೆ ಮುದ್ದನ್ಮೇಗೌಡರನ್ನ ಕರ್ಕೊಂಡು ಹೋಗಿದ್ದು ಇದೇ ಗುಬ್ಬಿ ಶ್ರೀನಿವಾಸ್ ಅವರು, ಇವರೆಲ್ಲ ಇದ್ರು. ಆದ್ರೆ ಈಗ ಗುಬ್ಬಿ ಶ್ರೀನಿವಾಸ್ ಅವ್ರ ಮನೆಗೆ ಟಿಕೆಟ್ ಆಫರ್ ನೀಡೋದ್ರ ಮೂಲಕ ಮುದ್ದನ್ಮೇಗೌಡರ ಪರವಾಗಿ ಲಾಬಿ ಮಾಡ್ತಿದ್ದವ್ರಲ್ಲ ಈಗ ಗುಂಪನ್ ಮಾಡಿದ್ದಾರೆ. ಬಟ್ ಗುಬ್ಬಿ ಶ್ರೀನಿವಾಸ್ ಮಹತ್ವಾಕಾಂಕ್ಷಿ ಮನುಷ್ಯ. 2004ರಿಂದ ಗುಬ್ಬಿಯ ಶಾಸಕ, 20 ವರ್ಷದಿಂದ ಅವರೇ ಇಲ್ಲಿ MLA. ಪತ್ನಿ ಕೂಡ ರಾಜಕೀಯವಾಗಿ ಆಸಕ್ತಿ ಇದೆ ಶ್ರೀನಿವಾಸ್ ಅವ್ರ ಪತ್ನಿಗೆ. ಸೊ ಹೀಗಾಗಿ ಭಾರತಿಯವರು ಒಪ್ಕೊಂಡ್ರೆ, ಶ್ರೀನಿವಾಸ್ ಅವರು ಸಾಥ್ ಕೊಟ್ರೆ, ಡಿ ಕೆ ಶಿವಕುಮಾರ್ ಬಯಸಿದಂತೆ ಭಾರತಿ ಶ್ರೀನಿವಾಸ್ ಅವರು ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ನಿಮ್ ಪ್ರಕಾರ ವೀಕ್ಷಕರೇ, ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು? ಭಾರತಿಯವರ, ಮುದ್ದನ್ಮೇಗೌಡರ, ನಿಖೇತ್ ರಾಜ್ ಮೌರ್ಯ ಅವರ, ಮುರಳೀಧರ್ ಹಾಲಪ್ಪನ? ಬಿಜೆಪಿಯಿಂದ ಸೋಮಣ್ಣ ಅಂತ ಹೇಳಲಾಗ್ತಿದೆ. ಬಟ್ ಬಿಜೆಪಿಯಿಂದ ಯಾರ ಅಭ್ಯರ್ಥಿ ಆದ್ರೆ ಸೂಕ್ತ? ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಈ ಬಾರಿ ಯಾರ ತೆಕ್ಕೆಗೆ ಹೋಗುತ್ತೆ, ಕಾಂಗ್ರೆಸ್ಗ ಬಿಜೆಪಿಗ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.